ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ವೀಸ್ ಕ್ರಿಯೇಷನ್ಸ್. ನಾನು ಇವತ್ತೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು 6 ಎಳೆ ದಾರ ಯೂಸ್ ಮಾಡ್ತಿದ್ದೀನಿ ಮತ್ತು ನೀಡಲ್ ನಂಬರ್ 11.07 mm ಕ್ರೋಶ. ಸ್ಟಾರ್ಟಿಂಗು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಒಂದು ಸರಿ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೋತೀನಿ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಲಾಕ್ ಮಾಡಿದ್ವಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗು, ಅದ್ರ ಪಕ್ಕನೇ ಡಬಲ್ ಕ್ರೋಶ ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್, ಗ್ಯಾಪ್ ಕೊಡ್ತಿಲ್ಲ, ನಾನು ಪಕ್ಕನೇ ಮಾಡ್ಕೊತಿದ್ದೀನಿ ಡಬಲ್ ಕ್ರೋಶೆಟ್ಸ್ನ. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊತೀನಿ ಮತ್ತು ಡಬಲ್ ಕ್ರೋಶೆಟ್ ಮಾಡ್ಕೊತಿದ್ದೀನಿ. ನಾನು ಸ್ಟಾರ್ಟಿಂಗು 2 ಚೈನ್ಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ನಾನು ಡಬಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ಅದು ಡಬಲ್ ಕ್ರೋಶೆಟ್ ಲೆವೆಲಿಗೆ ಬರೋದಕ್ಕೋಸ್ಕರ ನಾನು 2 ಚೈನ್ಸ್ ಹಾಕ್ಕೊಂಡಿದ್ದು. 2 ಚೈನ್ಸ್ನ ಬಿಟ್ಟು ನಾನು ಡಬಲ್ ಕ್ರೋಶೆಟ್ನ 4 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನೀವು 2 ಚೈನ್ಸ್ನ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳೋಂಗಿದ್ರೆ ಡಬಲ್ ಕ್ರೋಶೆಟ್ನ 3 ಟೈಮ್ಸ್ ಹಾಕ್ಕೋಬೋದು. 2 ಚೈನ್ಸ್ನ ಬಿಟ್ಟು ಅಂದರೆ ಡಬಲ್ ಕ್ರೋಶೆಟ್ನ 4 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಚೈನ್ ಹಾಕ್ಕೊಂಡು ಹಾಗೆ ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಕಂಟಿನ್ಯೂ ಮಾಡ್ತಿದ್ದೀನಿ. 1 ಚೈನ್ ಗ್ಯಾಪಷ್ಟು ಮಾತ್ರ ಗ್ಯಾಪ್ ಬಿಟ್ಟು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಒಂದು ಚೈನ್ ಆಗಿದ ತಕ್ಷಣ ಹಾಗೆ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡಿಕೊಂಡೆ ಫ್ರೆಂಡ್ಸ್. ಮತ್ತು ಸೇಮ್ ಅದ್ರ ಪಕ್ಕನೇ ಮಾಡ್ಕೋತಾ ಹೋಗಬೇಕು ಡಬಲ್ ಕ್ರೋಶೆಟ್ನ. ಗ್ಯಾಪ್ ಕೊಡಬೇಡಿ, ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಡಿಸೈನು. ನೋಡಿ, ಪಕ್ಕ ಇದೇ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಟೋಟಲು 4 ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಸ್ಟಾರ್ಟಿಂಗು 2 ಚೈನ್ಸ್ ಆದಮೇಲೆ ನಾನು 4 ಡಬಲ್ ಕ್ರೋಶೆಟ್ ಮಾಡಿಕೊಂಡು 1 ಚೈನ್ ಹಾಕಿ ಮತ್ತು ನೆಕ್ಸ್ಟ್ 4 ಡಬಲ್ ಕ್ರೋಶೆಟ್ಟು, ನೆಕ್ಸ್ಟ್ 1 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಸರಿ 1 ಚೈನ್ ಗ್ಯಾಪ್ ಅಷ್ಟು ಮಾತ್ರ ಬಿಟ್ಟು ಅದನ್ನು ನೆಕ್ಸ್ಟ್ 1 ಚೈನ್ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ. ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗು, ಅದ್ರ ಪಕ್ಕನೇ ಮತ್ತು ಡಬಲ್ ಕ್ರೋಶೆಟ್ಟು 4 ಟೈಮ್ಸ್ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಾನು 2 ಚೈನ್ಸ್ ಹಾಕ್ಕೊಂಡು ಮತ್ತು 4 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದು. ನಿಮಗೆ ಕನ್ಫ್ಯೂಸ್ ಆಗಂಗಿದ್ರೆ ನೀವು 4 ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಡಬಲ್ ಕ್ರೋಶೆಟ್ನ 3 ಡಬಲ್ ಕ್ರೋಶೆಟ್ ಹಾಕ್ಕೊಂಡು 2 ಚೈನ್ಸ್ನ ಡಬಲ್ ಕ್ರೋಶೆಟ್ ಥರ ಕೌಂಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಫಸ್ಟ್ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟು ಲಾಸ್ಟಲ್ಲಿ ನಾನು 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಚಿಕ್ಕದಾಗಿ ಥ್ರೆಡ್ನ ಕಟ್ ಮಾಡ್ಕೊಂಡು ಅದು ಬ್ಯಾಕ್ ಸೈಡ್ಗೆ ಸ್ಟಿಕ್ ಮಾಡ್ಕೊಂಬಿಡಿ ಲಾಸ್ಟಲ್ಲಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಪಿಗೆ ಪರ್ಪಲ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ಕೂಡ 6 ಎಳೆ ಇದೆ ಫ್ರೆಂಡ್ಸ್. ನಾನು 2 ಚೈನ್ಸ್ ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಮೇಲೆ ಆ ಚೈನ್ದು ಮೇಲೆ ಒಂದು ಸಿಂಗಲ್ ಚೈನ್ ಗ್ಯಾಪಿಗೆ ನಾನು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊತಿದ್ದೀನಿ. 2 ಸರಿ ನೀಡಲ್ ಮೇಲೆ ದಾರ ತೊಗೊಂಡು 4 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕಿದ್ನಲ್ಲ ಫ್ರೆಂಡ್ಸ್, ಆ ಗ್ಯಾಪ್ ಒಳಗಿಂದ ದಾರನ ಎಳ್ಕೊಂಡು
ನೀಡಲ್ ಮೇಲೆ 4 ದಾರ ಇರುತ್ತೆ, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಆ ರೀತಿ ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ಕೊತಿದ್ದೀನಿ. ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ದಾರನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಇನ್ಸರ್ಟ್ ಮಾಡಿಕೊಂಡು ನಾನು ಬೀಡ್ ಲಾಕ್ ಮಾಡ್ತಿಲ್ಲ ಫ್ರೆಂಡ್ಸ್, ನಾನು ಅದು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ನಲ್ಲ ಆ ಗ್ಯಾಪ್ ಒಳಗಡೆಯಿಂದ ದಾರಾನ ಎಳ್ಕೊಂಡು ಇವಾಗ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತೀನಿ. 1 ಆಯಿತು, ನೆಕ್ಸ್ಟು 2, ಅದೇ ಸೇಮ್ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊತಿದ್ದೀನಿ. 3, ನೆಕ್ಸ್ಟ್ ಇವಾಗ 4. ಟೋಟಲ್ ನಾನು ನಾನು ಟೋಟಲ್ಲು ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಟೋಟಲ್ 4 ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಅದೇ ಸೇಮ್ 1 ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರಾನ ಎಳ್ಕೊಂಡು ಅಲ್ಲೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಸೆಕೆಂಡ್ ಸ್ಟೆಪ್ಪು. ಇದು ಕುಚ್ಚು ಬರೋದಿಲ್ಲ ಫ್ರೆಂಡ್ಸ್, ಜಸ್ಟು ಬಾರ್ಡರ್ ಡಿಸೈನ್ ಥರ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡೆ, ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್, ಒಂದು ಆರ್ಚ್ ಆದಮೇಲೆ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಆ ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ಸ್ಟಾರ್ಟಿಂಗ್ 2ರಲ್ಲಿ 1, ನೆಕ್ಸ್ಟ್ 2 ಥ್ರೆಡ್ 1, ನೆಕ್ಸ್ಟ್ 2 ಥ್ರೆಡ್ 1 ಮಾಡ್ಕೊತೀನಿ. ತ್ರಿಬಲ್ ಕ್ರೋಶೆಟ್ ಮಾಡಿಕೊಂಡೆ. ತ್ರಿಬಲ್ ಕ್ರೋಶೆಟ್ ಆಗಿದ ತಕ್ಷಣ ದಾರ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ. ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ನಾನು ಬೀಡ್ ಲಾಕ್ ಮಾಡಲ್ಲ, ಹಾಗೆಯೇ ಆ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊತೀನಿ. ನೆಕ್ಸ್ಟು ಅದೇ ತ್ರಿಬಲ್ ಕ್ರೋಶೆಟ್ ಗ್ಯಾಪಲ್ಲೇ ಸಿಂಗಲ್ ಕ್ರೋಶೆಟ್ ಮಾಡ್ಕೊತಾ ಹೋಗ್ತೀನಿ. 2 ಆಯಿತು, ನೆಕ್ಸ್ಟು 3, 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸೇಮ್ ಅದೇ ಒಂದು ಸಿಂಗಲ್ ಚೈನ್ ಗ್ಯಾಪಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಸೆಕೆಂಡ್ ಸ್ಟೆಪ್ನ ಮಾಡ್ಕೊತಿದ್ದೀನಿ. ಮತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ ಹಾಕ್ಕೊತೀನಿ. ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ದಾರ ತೊಗೊಂಡು ನೆಕ್ಸ್ಟ್ ಸಿಂಗಲ್ ಚೈನ್ ಹಾಕ್ಕೊಂಡಿದ್ನಲ್ಲ ಆ ಗ್ಯಾಪ್ ಒಳಗಿಂದ ದಾರ ಎಳ್ಕೊಂಡು ತ್ರಿಬಲ್ ಕ್ರೋಶೆಟ್ ಮಾಡ್ಕೊತೀನಿ. ತ್ರಿಬಲ್ ಕ್ರೋಶೆಟ್ ಆದಮೇಲೆ ದಾರಾನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಇನ್ಸರ್ಟ್ ಆದಮೇಲೆ ನಾನು ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್, ಹಾಗೆ ಡೈರೆಕ್ಟು ಆ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಿಂದ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊತೀನಿ. ಅದು ಒಂದು ಸಿಂಗಲ್ ಕ್ರೋಶೆಟ್ಟು, 2 ಆಯಿತು ಸಿಂಗಲ್ ಕ್ರೋಶೆಟ್ಟು. ನೆಕ್ಸ್ಟು 3, 4 ಟೋಟಲ್ಲು ತ್ರಿಬಲ್ ಕ್ರೋಶೆ ಒಳಗೆ 4 ಸಿಂಗಲ್ ಕ್ರೋಶೆಟ್ ಮಾಡ್ಕೊತೀನಿ. ಅದಾದಮೇಲೆ ಸೇಮ್ ಒಂದು ಚೈನ್ ಒಳಗಡೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 2 ಸ್ಟೆಪ್ಪಲ್ಲಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ ಫಿನಿಶಿಂಗ್ ಆದಮೇಲೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸೆಕೆಂಡ್ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಲಾಸ್ಟಲ್ಲಿ ಥ್ರೆಡ್ನ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಸ್ಟಿಕ್ ಮಾಡ್ಕೊಂಡಿದ್ದೀನಿ. 2 ಸೈಡು ಸ್ಟಿಕ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಈ ರೀತಿ ಫಿನಿಶಿಂಗು ಬಂದಿದೆ. ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಕುಚ್ಚಿಲ್ಲ ಅಂದ್ರೂ ಪ್ಲೇನು ಬಾರ್ಡರ್ ಡಿಸೈನು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಅಂತ. ಥ್ಯಾಂಕ್ ಯು.